ಹಲೋ ಗಾಯ್ಸ್, ವೆಲ್ಕಮ್ ಟು ಅ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ನೀವ್ ಹೆಂಗ್ ಬೇರೆಯವರಿಂದ ತುಂಬಾ ಡಿಫ್ರೆಂಟ್ ಆಗಿ ಮತ್ತೆ ಅಟ್ರಾಕ್ಟಿವ್ ಆಗಿ ಇರೋದು ಅಂತಾನೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದ್ರಲ್ಲಿ ಟಿಪ್ ನಂಬರ್ 1, ಅಕ್ಸೆಪ್ಟ್ ಯುವರ್ ಸೆಲ್ಫ್. ಸೊ ಫಸ್ಟು ನಿಮ್ಮನ್ನ ನೀವೇ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ನ್ಯಾಚುರಲ್ ಆಗಿ ದೇವರು ನಿಮಗಂತಾನೆ ಒಂದು ರೂಪನ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್, ನೀವು ನೋಡಕ್ ತುಂಬಾನೇ ಬ್ಲ್ಯಾಕ್ ಆಗಿರ್ಬೋದು, ಇಲ್ಲ ತುಂಬಾ ಕುಳ್ಳಕ್ಕಿರ್ಬೋದು, ಇಲ್ಲ ನೋಡಕ್ ತುಂಬಾನೇ ತೆಳ್ಳಕ್ಕಿರ್ಬೋದು. ಸೊ ಇವೆಲ್ಲವನ್ನು ಕಂಪ್ಲೀಟ್ ಆಗಿ ಮನ್ಸಾರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಒನ್ಸ್ ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಾದ್ಮೇಲೆ ಬೇಕಂದ್ರೆ ಬೇರೆಯವ್ರನ್ನ ಹೆಂಗ್ ಇಂಪ್ರೆಸ್ ಮಾಡೋದು, ಅಟ್ರಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆಲ್ಲ ಯೋಚನೆ ಮಾಡಿ. ಸೊ ಫಸ್ಟ್ ಆಗಿ ನಿಮ್ಮನ್ನ ನೀವೇ 100% ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾವು ಟಿಪ್ ನಂಬರ್ 2, ಜೆನ್ಯೂನ್ ಆಗಿರೋ ಸ್ಮೈಲ್. ಸೊ ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಿ. ಸ್ಮೈಲ್ ಅನ್ನೋದು ತುಂಬಾನೇ ಒಂದು ಪವರ್ಫುಲ್ ಆಗಿರೋ ಒಂದು ಟೂಲು. ಸೊ ನೀವು ಒಬ್ಬರನ್ನ ಇಂಪ್ರೆಸ್ ಮಾಡಬೇಕು ಇಲ್ಲ ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ ಈ ಸ್ಮೈಲ್ನ ಬಂದು ತುಂಬಾನೇ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನೀವು ಒಬ್ಬರನ್ನ ಹೊಸದಾಗಿ ಮೀಟ್ ಮಾಡ್ತಿದ್ದೀರಾ, ಇಲ್ಲ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ತಿದ್ದೀರಾ, ಇಲ್ಲ ಒಂದು ಹುಡುಗಿನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅನ್ಬೇಕಾದ್ರೆ ಜೆನ್ಯೂನ್ ಆಗಿರೋ ಸ್ಮೈಲ್ನ ಮಾಡಿ. ಸೊ ಅವಾಗ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಅವರು ಆ ಕಡೆಯಿಂದ ಒಂದು ಜೆನ್ಯೂನ್ ಆಗಿರೋ ಸ್ಮೈಲ್ನ ಕೊಡ್ತಾರೆ. ಸೊ ಅವಾಗ ನಿಮ್ಗೆ ಒಂದು ಆಗೋ ಫೀಲ್ ಬಂದು ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಸೊ ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಬೇಕಂದ್ರೆ ಯಾವಾಗಲೂ ಸ್ಮೈಲ್ ಮಾಡೋದನ್ನ ಮರೀಲೇಬೇಡಿ. ನಾವು ಟಿಪ್ ನಂಬರ್ 3, ಡ್ರೆಸ್ಸಿಂಗ್ ವೆರಿ ವೆಲ್. ಸೊ ಒಬ್ರು ನಿಮ್ನ ಫಸ್ಟ್ ಟೈಮ್ ನೋಡ್ತಿದಾರ ಅಂದ್ರೆ ಅವ್ರು ಫಸ್ಟ್ ನಿಮ್ಮ ಹತ್ರ ಗಮನಿಸೋ ವಿಷಯ ಏನಂದ್ರೆ ನಿಮ್ ಡ್ರೆಸ್ಸಿಂಗ್ಗೆ. ಸೊ ಇವಾಗಿರೋ ಟ್ರೆಂಡ್ಗೆ ತಕ್ಕಂಗೆ ನಿಮ್ ಬಾಡಿ ಶೇಪ್ಗೆ ತಕ್ಕಂಗೆ ನೀವು ಡ್ರೆಸ್ನ ಚೂಸ್ ಮಾಡ್ಕೊಳ್ಳಿ. ಮತ್ತೆ ಕೆಲವೊಬ್ರು ಶರ್ಟ್ಸ್ ಅಲ್ಲಿ ನೋಡಕ್ ಚೆನ್ನಾಗಿರ್ತಾರೆ, ಇನ್ನು ಕೆಲವೊಬ್ರು ಟೀ ಶರ್ಟ್ಸ್ ಅಲ್ಲಿ ನೋಡಕ್ ಚೆನ್ನಾಗಿರ್ತಾರೆ. ಸೊ ನಿಮಗೆ ಯಾವ ಡ್ರೆಸ್ ಸೂಟ್ ಆಗ್ತಿದೆ, ಮ್ಯಾಚ್ ಆಗ್ತಿದೆ ಅನ್ನೋ ಚೆನ್ನಾಗಿ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ನೀವು ಡ್ರೆಸ್ನ ತಗೊಳ್ಳಿ. ಮತ್ತೆ ನೀವು ತಗೊಳ್ಳೋ ಡ್ರೆಸ್ ಬಂದು ನಿಮ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗ್ತಿದ್ಯಾ ಅನ್ನೋದನ್ನ ಚೆನ್ನಾಗಿ ಚೆಕ್ ಮಾಡಿ. ಯಾಕಂದ್ರೆ ಕೆಲವೊಬ್ರು ನೋಡಕ್ಕೆ ತುಂಬಾನೇ ಫೇರ್ ಆಗಿ ಕಲರ್ ಆಗಿರ್ತಾರೆ, ಇನ್ನು ಕೆಲವೊಬ್ರು ಡಾರ್ಕ್ ಆಗಿ ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ. ಸೊ ಆ ಥರ ಇರಬೇಕಾದ್ರೆ ನಿಮ್ಮ ಸ್ಕಿನ್ ಟೋನ್ಗೆ ಕಲರ್ಗೆ ಮ್ಯಾಚ್ ಆಗೋ ಥರ ಡ್ರೆಸ್ನ ತಗೊಂಡ್ರೇನೆ ಅದು ಚೆನ್ನಾಗಿ ಕಾಣೋದು. ಸೊ ಕಾಮನ್ ಆಗಿ ವೈಟು, ಬ್ಲ್ಯಾಕು, ನೇವಿ ಬ್ಲೂ, ಬ್ರೌನು, ಸೊ ಈ ಕಲರ್ಸ್ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಡ್ರೆಸ್ಸಿಂಗ್ ಬಂದು ತುಂಬಾನೇ ಇಂಪಾರ್ಟೆಂಟು. ಸೊ ನೀವು ಇದನ್ನ ನಡ್ಕೊಂಡು ನಿಮ್ಮನ್ನ ತುಂಬಾನೇ ಅಟ್ರಾಕ್ಟಿವ್ ಆಗಿ ತೋರಿಸ್ಕೋಬಹುದು. ನಾವು ಟಿಪ್ ನಂಬರ್ 4, ವೆರಿ ವೆಲ್ ಗ್ರೂಮಿಂಗ್. ಸೊ ತುಂಬ ನೀಟಾಗಿರಿ. ನಿಮ್ಮ ನೈಲ್ಸ್ನ ಕಟ್ ಮಾಡಿ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ. ಎಸ್ಪೆಷಲಿ ನಿಮ್ಮ ಹೇರ್ ಸ್ಟೈಲ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಫೇಸ್ ಬ್ಯೂಟಿನ ಡಿಸೈಡ್ ಮಾಡೋದೇ ನಿಮ್ಮ ಹೇರ್ ಸ್ಟೈಲು. ಸೊ ಇವಾಗಿರೋ ಟ್ರೆಂಡ್ಗೆ ತಕ್ಕಂಗೆ ನಿಮ್ಮ ಫೇಸ್ ಶೇಪ್ಗೆ ತಕ್ಕಂಗೆ ನೀವು ಹೇರ್ ಸ್ಟೈಲ್ನ ಇಟ್ಕೊಳ್ಳಿ. ಸಪೋಸ್ ನಿಮಗೆ ಹೆಂಗೆ ಹೇರ್ ಸ್ಟೈಲ್ನ ಇಟ್ಕೊಳ್ಳೋದು ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಸೊ ಆ ಲಿಂಕ್ನ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಷಯ, ನಿಮ್ಮ ಬಿಯರ್ಡು. ಸೊ ಹುಡುಗಿರ್ಗೆ ಬಂದು ಬಿಯರ್ಡು ತುಂಬಾನೇ ಇಷ್ಟ ಆಗುತ್ತೆ. ಆದರೆ ನಿಮ್ಮ ಬಿಯರ್ಡ್ನ ಕರೆಕ್ಟಾಗಿ ಟ್ರಿಮ್ ಮಾಡಿ ಅದನ್ನ ಒಂದು ಒಳ್ಳೆ ಶೇಪಲ್ಲಿ ಇಟ್ಕೊಳ್ಳಿ. ಸಪೋಸ್ ನಿಮಗೆ ಪ್ಯಾಚಿ ಬಿಯರ್ಡ್ ಇದೆ, ಇಲ್ಲ ಬಿಯರ್ಡೇ ಬರ್ತಿಲ್ಲ ಅಂತ ಇದ್ರೆ ಕ್ಲೀನ್ ಶೇವ್ ಮಾಡ್ಕೊಂಬಿಡಿ, ಅದೆಷ್ಟೋ ಬೆಟರು. ನಾವು ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟಿಪ್ ಅದೇನಂದ್ರೆ ನಿಮ್ಮ ಸ್ಪೀಕಿಂಗ್ ಸ್ಕಿಲ್ಸ್. ಸೊ ನೀವು ಒಬ್ರ ಹತ್ರ ಹೆಂಗೆ ಮಾತಾಡ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಹುಡುಗಿನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ವಾಯ್ಸ್ ಟೋನು, ನಿಮ್ಮ ವಾಯ್ಸ್ ವಾಲ್ಯೂಮು, ನೀವು ಯಾವ ಸ್ಪೀಡಲ್ಲಿ ಮಾತಾಡ್ತಿದ್ದೀರಾ ಅನ್ನೋದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನೀವೊಂದು ಹುಡುಗಿ ಹತ್ರ ಮಾತಾಡ್ತಿರ್ಬೇಕಾದ್ರೆ ತುಂಬ ಜೋರಾಗಿ ಮಾತಾಡಿದೆ, ಅದೇ ಥರ ತುಂಬ ನಿಧಾನಕ್ಕೆ ಮಾತಾಡಿದೆ, ಒಂದು ನಾರ್ಮಲ್ ಸ್ಪೀಡಲ್ಲಿ ನಾರ್ಮಲ್ ಟೋನಲ್ಲಿ ಮಾತಾಡಿ. ಮತ್ತೆ ಆದಷ್ಟು ಆ ಹುಡುಗಿನ ನಗ್ಸಕ್ಕೆ ಟ್ರೈ ಮಾಡಿ. ಯಾಕಂದರೆ ತುಂಬ ಜಾಲಿಯಾಗಿ ಫನ್ನಾಗಿ ಹ್ಯೂಮರ್ ಮಾಡೋ ಹುಡುಗರನ್ನ ಇಷ್ಟಪಡದೇ ಇರೋ ಹುಡುಗಿರು ಈ ಪ್ರಪಂಚದಲ್ಲೇ ಇರಲ್ಲ. ಸೊ ಆದ್ರಿಂದ ಆದಷ್ಟು ಅವ್ರ ಜೊತೆ ಫನ್ನಾಗಿ ಮಾತಾಡಿ, ಅವ್ರನ್ನ ನಗ್ಸಕ್ಕೆ ಟ್ರೈ ಮಾಡಿ. ಮತ್ತೆ ಬೋರಿಂಗ್ ಟಾಪಿಕ್ಸ್ನ ಮಾತಾಡದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ಸ್ನ ಮಾತಾಡಿ. ಖಂಡಿತವಾಗ್ಲೂ ಎಲ್ಲ ಹುಡುಗಿರ್ಗೂ ನಿಮ್ಮನ್ನ ಇಷ್ಟ ಆಗತ್ತೆ. ದಟ್ಸ್ ಆಲ್ ಗಾಯ್ಸ್. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ನಿಮಗೆ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕೋ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.